ಸೊ ಫ್ರೆಂಡ್ಸ್, ಮಾರ್ನಿಂಗ್ನ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಒಂದು ಸ್ವಲ್ಪ ಜೀರಾ ರೈಸ್ ಮಾಡ್ಕೊಡ್ತಾ ಇದ್ದೀನಿ. ನಮಗೆ ಒಂದು ಸ್ವಲ್ಪ ಮುದ್ದೆ ಆಗುತ್ತೆ. ಅವ್ನಿಗೆ ಇವತ್ತು ಸ್ಕೂಲ್ ಇದೆ ಅಂತ ಹೇಳಿದಾಗ ಬರೀ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ ಸ್ಯಾಟರ್ಡೆ. ಇಲ್ಲಿ ಮಧ್ಯಾಹ್ನಕ್ಕೆ ಹೀರೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ನಾನು ಮುದ್ದೆ ತಿಂದು ಮಧ್ಯಾಹ್ನಕ್ಕೆ ರೈಸ್ ಮತ್ತು ಸಾಂಬಾರು ತೊಗೊಂಡೋಗ್ತೀನಿ. ಸೊ ಈ ಥರ. ನನ್ನ ಲಶಿಕಾ ಓಕೆ, ಸ್ವಲ್ಪ ಹುಣ್ಣು ಬಿಟ್ಟರೆ ಏನೂ ನೋವಿಲ್ಲ, ಆ್ಯಕ್ಟಿವ್ ಆಗೇ ಇದ್ದಾಳೆ. ಎಷ್ಟೊಂದು ಜನ ಅದು ಕಾಲು ಬಾಯಿ ಜ್ವರ ಅಂತ ಹೇಳಿದ್ದೀರಾ. ಹೌದು, ಕಾಲು ಬಾಯಿ ಜ್ವರನೇ. ನನಗೆ ಫಸ್ಟೇ ಗೊತ್ತಿತ್ತು, ಬಟ್ ಡಾಕ್ಟ್ರ್ ಹಂಗೆ ಹೇಳ್ಬಿಟ್ರಲ್ಲ, ಏನು ಡಾಕ್ಟ್ರ್ ಹೇಳೋರಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟು. ಅದಕ್ಕೂ ಮುಂಚೆ ಗೂಗಲಲ್ಲಿ ನೋಡಿದ್ದೆ ನಾನು, ಇದೇ ಡಿಸೀಸ್ ಅಂತ, ಎಚ್ ಎಫ್ ಎಮ್ ಡಿಸೀಸ್ ಅಂತ. ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸಲ. ಡಾಕ್ಟ್ರಿಗೂ ಒಂದೊಂದು ಸ್ವಲ್ಪ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರ್ತಾರ, ಅವರು ಹಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಮಕ್ಕಳು ಡಾಕ್ಟ್ರು ಹೋದಾಗ ಕರೆಕ್ಟಾಗಿ ಹೇಳೋದು, ಅವರು ಅದೇ ಹೇಳೋದು, ಎಚ್ ಎಫ್ ಎಮ್ ಡಿಸೀಸ್ ಅಂತ. ಇನ್ನು ಹೀರೆಕಾಯಿ ಮಸಾಲೆ ಸಾಂಬಾರ್ ರೆಸಿಪಿನ ತುಂಬ ಸಲ ತೋರಿಸಿದ್ದೀನಿ. ತೋರಿಸಿರೋ ಅಂಥದ್ದು ರೆಸಿಪಿನ ಮತ್ತೆ ಮತ್ತೆ ತೋರಿಸೋದಿಲ್ಲ. ಇದಕ್ಕೆ ಹೀರೆಕಾಯಿ, ಆಲೂಗಡ್ಡೆ, ಒಂದೇ ಒಂದು ಬದನೆಕಾಯಿ ಹಾಗೆ ಕ್ಯಾರೆಟ್ನ ಹಾಕೊಂಡಿದ್ದೀನಿ. ಇನ್ನು ನಿಮ್ಗೆ ಬೇಕಿದ್ರೆ ಇಷ್ಟ ಆಗಿರೋದನ್ನ ವೆಜಿಟೇಬಲ್ಸ್ನ ಸೇರಿಸ್ಕೋಬಹುದು. ಆ್ಯಂಡ್ ಹೀರೆಕಾಯಿ ವಾಟರ್ ಕಂಟೆಂಟ್ ಇರೋ ಒಂದು ವೆಜಿಟೇಬಲ್ಲು, ತುಂಬಾನೇ ಒಳ್ಳೆಯದು ಮಕ್ಕಳಿಗೆ ತಿನ್ಸಿದ್ರು. ಈಗ ಜೀರಾ ರೈಸ್ ಮಾಡೋದು ತೋರಿಸ್ತೀನಿ ಕ್ವಿಕ್ ಆಗಿ. ಗೋಡಂಬಿ ಇರಲಿಲ್ಲ, ಸೊ ಗೋಡಂಬಿ ಕೂಡ ರೋಸ್ಟ್ ಮಾಡ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಗೋಡಂಬಿ ಇಲ್ಲದೇನೂ ಈ ಥರ ಟೇಸ್ಟಿಯಾಗಿ ಮಾಡ್ಕೋಬಹುದು. ಮೇನ್ ಇದಕ್ಕೆ ಒಂದು ಸ್ವಲ್ಪ ನಾನು ತುಪ್ಪ ಹಾಕೊಂಡೆ, ಸ್ವಲ್ಪ ಜಾಸ್ತಿ ತುಪ್ಪ ಇರಬೇಕು. ಹಾಗೆ 1 ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕೊಂಡು, ಜೀರಿಗೆನ ನಾನು 3ರಿಂದ 4 ಸ್ಪೂನ್ ಹಾಕೊಂಡಿದ್ದೀನಿ. ಜೀರಾ ರೈಸ್ ಅಲ್ವಾ, ಹಾಗಾಗಿ ಜೀರಿಗೆ ಮುಂದೆ ಇರಬೇಕು. ಆ್ಯಂಡ್ ತುಪ್ಪದಲ್ಲೇ ಮಾಡಿದ್ರೆ ಜೀರಾ ರೈಸು ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಇನ್ನು ಲಶಿಕಾಗೂ ಪ್ರಕುಲ್ಗೂ ಫೇವ್ರೇಟ್ ಇದು. ಆ್ಯಂಡ್ ಹಾಗೆ ಒಂದು ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತೆ ಕರಿಬೇವು ಸೊಪ್ಪನ್ನ ಹಾಕೊಂಡಿದ್ದೀನಿ. ಇನ್ನು ಒಣಮೆಣಸಿನ್ಕಾಯಿ ಕೂಡ ಹಾಕೋಬಹುದು, ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬಹುದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ 2-3 ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಈಗ ಸಾಲ್ಟ್ ಎಲ್ಲ ಹಾಕಿ ಫ್ರೈ ಆದ್ಮೇಲೆ ಆನಿಯನ್ಸು, ಈಗ ಡೈರೆಕ್ಟ್ ರೈಸ್ ಹಾಕೋತಾ ಇದ್ದೀನಿ ಉದುದ್ರಾಗಿ, ಅಂದ್ರೆ ಸೋನಾ ಮಸೂರಿನೇ ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟೇ ಸಿಂಪಲ್. ಇನ್ನು ಗೋಡಂಬಿ ರೋಸ್ಟ್ ಮಾಡ್ಕೊಂಡು ಇವಾಗ ಹಾಕೋಬಹುದು. ಇನ್ನೊಂದು ಸ್ವಲ್ಪ ನಾನು ಪೆಪ್ಪರ್ ಪೌಡರ್ ಕೂಡ ಹಾಕೋತೀನಿ, ಸಕ್ಕದಾಗಿರುತ್ತೆ, ಅದನ್ನ ಮಾತ್ರ ಸ್ಕಿಪ್ ಮಾಡಬೇಡಿ. ಪೆಪ್ಪರ್ ಪೌಡರ್ ಹಾಕೋದಕ್ಕಿಂತ ಮುಂಚೆ ನಾನು ಲಶಿಕಾಗೆ ತೆಗ್ದಿಡ್ತೀನಿ. ಅವಳಿಗೆ ಹುಣ್ಣಾಗಿದೆಯಲ್ವಾ, ಖಾರ ಆಗ್ಬಾರ್ದು ಅಂತ. ಇದು ಬರೀ ತುಪ್ಪ ಹಾಕಿರೋದು, ಹಾಗಾಗಿ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕೊಳ್ತಾ ಇದೀನಿ. ವೈಟ್ ಪೆಪ್ಪರ್ ಪೌಡರ್ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಬ್ಲಾಕ್ ಪೆಪ್ಪರ್ ಕೂಡ ಯೂಸ್ ಮಾಡ್ಬೋದು. 1 ಸ್ಪೂನ್ ಅಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಟ್ ಆಗಿ ತಿಂದ್ರೆ ಸಕ್ಕದಾಗಿರುತ್ತೆ ಟೇಸ್ಟು. ಎಲ್ಲಾನ ಟೂರಿಗೆ ಹೋದಾಗ ತುಂಬಾ ಟಯರ್ಡ್ ಆಗಿದೆ ಅನ್ನೋವಾಗ ಈ ರೆಸಿಪಿನ ಮಾಡ್ಕೋಬಹುದು. ಇನ್ನು ಅವತ್ತಿನ ರಾತ್ರಿ ನೆಕ್ಸ್ಟ್ ಡೇ ಹುಣ್ಣಿಮೆ ಇತ್ತು. ಅದ್ರ ಪಕ್ಕದಲ್ಲೇ ಸ್ಟಾರ್ ಹತ್ರ ಇದೆ ನೋಡಿ, ಸಕ್ಕದಾಗಿ ಕಾಣಿಸ್ತಾ ಇತ್ತು. ಆ ಗಿಡದ ಮಧ್ಯೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೋತಾ ಇದೆ, ಸಕ್ಕದಾಗಿತ್ತು. ನೇಚರ್ ವಿಡಿಯೋಸ್ ನನ್ಗೆ ಈ ತರ ತೆಗಿಯಕ್ಕೆ, ಫೋಟೋಸ್ ಈ ತರ ತೆಗಿಯಕ್ಕೆ ತುಂಬಾನೇ ಇಷ್ಟ ಆಗಿದೆ. ಹೇಗ್ ಕಾಣಿಸ್ತಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ. 7:30ಗೆ ಎದ್ದಿದ್ದಾಯಿತು. ಇವಳು ಅಷ್ಟೇ, ನಾನು 7:30ಗೆ ಎದ್ದು 7:30ಗೆ ಎದ್ದೊಳ್ತಾಳೆ, ಇಲ್ಲ 6:30ಗೆ ಎದ್ದೊಳ್ತೇವೆ, 6:30 ಅಲ್ವಾ, 6ಗೆ 6ಗೆ ಎದ್ದೊಳ್ತಾಳೆ. ಹಾಗೆ ಅದು ಹೆಂಗೆ ಗೊತ್ತಾಗ್ಬಿಡ್ತೋ ಗೊತ್ತಿಲ್ಲ, ಫುಲ್ ಗಾಢವಾಗಿ ನಿದ್ದೆಲಿರ್ತಾಳೆ. ಎಷ್ಟೇ ಸ್ಲೋ ಆಗಿ ಎದ್ರೂ ಪಟ್ಟ ಅಂತ ಎದ್ಬಿಟ್ಟಿರ್ತಾಳೆ. ಆಗ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಬಾಯ್, ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಸೊ ಬಾಯಲ್ಲಿ ಹುಣ್ಣಾಗಿತ್ತಲ್ಲ, ಸೊ ಎಲ್ಲ ಹೋಗಿದೆ. ಸೊ ನೆನ್ನೆ ಲಶಿಕಾ ಜೊತೆ ಒಂದು ರೀಲ್ ಮಾಡಿದ್ದೆ, ಅದು ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದೀನಿ, ಶಾರ್ಟ್ಸಲ್ಲೂ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ. ಪ್ರೇಮ ಚಂದ್ರಮ್ಮ ಸಾಂಗ್ ಹಾಕ್ಬಿಟ್ಟು ಇದೇ ಡ್ರೆಸ್ಸೇ. ಹುಣ್ಣೆಲ್ಲ ಹೋಗಿದೆ, ಅದಕ್ಕೆ ತೋರಿಸ್ತಾಳೆ. ಇನ್ನು ಎಲ್ಲೋ 1-2 ಅದು ಫೇಡ್ ಆಗಿದೆ ಆಗಲೇ. ಸೊ ತುಂಬ ಜನ ಕೇಳ್ತಾ ಇದ್ರಿ, ಇದೆಲ್ಲ ಹೋದ್ಮೇಲೂ ಜ್ವರ, ಫೀವರು, ಕೋಲ್ಡು, ಕೆಮ್ಮು ಆ ಥರ ಬರುತ್ತಾ, ಇಚ್ಚಿಂಗ್ ಎಲ್ಲ ಇರುತ್ತಾ ಅಂತ. ಇವ್ಳಿಗೆ ಇಚ್ಚಿಂಗ್ ಏನು ಇರಲಿಲ್ಲ. ಕೆಲವ್ರಿಗೆ ಇಚ್ಚಿಂಗ್ ಇರ್ಬೋದು, ಏನಕ್ಕಂದರೆ ಇವ್ಳಿಗೆ ಸ್ವಲ್ಪ ಕಡಿಮೆ ಇತ್ತು, ಜಾಸ್ತಿ ಆಗಿರಲಿಲ್ಲ. ಇಚ್ಚಿಂಗು ಇರುತ್ತೆ, ಸೊ ಅದಕ್ಕೆಲ್ಲ ನೀವು ಮೆಡಿಸಿನ್ ಕೇಳಿ ಕೊಡ್ತಾರೆ. ಇಚ್ಚಿಂಗ್ ಇದ್ದರೆ ಮಾತ್ರ. ಇವ್ಳಿಗೇನು ಅಷ್ಟೊಂದು ಏನೂ ಇರಲಿಲ್ಲ, ಇಚ್ಚಿಂಗ್ ಏನು ಕೆರ್ಕೋತಾ ಇರಲಿಲ್ಲ. ಬಟ್ ಆಮೇಲೆ ಜ್ವರ, ಕೆಮ್ಮು, ಟಚುಡ್ ಮತ್ತೇನು ಕಾಣಿಸಿಲ್ಲ. ಅವತ್ತು ಬಂದಿದ್ದೆ. ಸೊ ಇವೆಲ್ಲ ಆಗೋದಕ್ಕಿಂತ ಮುಂಚೆ ಜ್ವರ ಬರುತ್ತಂತೆ. ಸೊ ಅದಕ್ಕೆ ಆ್ಯಂಟಿಬಯೋಟಿಕ್ಕು ಮತ್ತು ಜ್ವರ ಸಿರಪ್ಪು ಎಲ್ಲ ಹಾಕಿದ್ದೆ. ಸೊ ಮತ್ತೆ ಏನೋ ಜ್ವರ, ಸಿರಪ್ಪು ಆ ಥರ ಏನು ಬರಲ್ಲ. ನೀನೇಕೆ ಎದ್ದು ಬಂದೆ? ಇವ್ನು ಯಾವ ಗ್ಯಾಪಲ್ಲಿ ಎದ್ದು ಬಂದವನ ನೋಡು. ಬೇರೆ ಟೈಮಲ್ಲಿ ಎದ್ದೋಳು ಅಂದರೂ ಎದ್ದೋಳಲ್ಲ ಇವನು. ಸ್ಕೂಲ್ ಟೈಮಲ್ಲಿ
ಎಪ್ಸ್ಬೇಕು ಫುಲ್ಲು, ಒಳ್ಳೆ ಕುಂಭಕರ್ಣನ ಎಪ್ಸಲ್ವಾ ಹಾಗೆ ಎಪ್ಸ್ಬೇಕು. ಇವಾಗ ನಾನು ಮಾತಾಡೋದು ಕೇಳಿಸ್ಕೊಂಡು ಬಂದ. ಸೊ ಹಾಗೆ ಇವತ್ತು ಕೆಂಪಮ್ಮ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಪ್ರತಿ ತಿಂಗಳು ನಾನು ಹೋಗ್ತೀನಿ, ಕೆಂಪಮ್ಮ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಪ್ರತಿ ತಿಂಗಳು ನಾನು ಹೋಗ್ತೀನಿ. ಇವತ್ತು ಸಂಡೇ, ಇವತ್ತು ಹುಣ್ಣಿಮೆ ಬೇರೆ ಅಲ್ವಾ, ಒಳ್ಳೆ ದಿನ. ಸೊ ಹೋಗ್ಬಿಟ್ಟು ಬರೋಣ ಅಂತ. ಇನ್ನೇನು ಧನುರ್ಮಾಸ ಕೂಡ ಸ್ಟಾರ್ಟ್ ಆಗಿದೆ. ನಾನು ಅವಾಗೆಲ್ಲ ಮಾಡ್ತಾಯಿದ್ದೆ ಧನುರ್ಮಾಸ. ಇವಳು ಹೊಟ್ಟೆಲಿದ್ದಾಗಲೂ 15 ಡೇಸೋ 11 ಡೇಸೋ ಏನೋ ಮಾಡಿದ್ದು ಆ ಚಳಿಗೆ. ಅದಕ್ಕೂ ಮುಂಚೆ 3 ಇಯರ್ಸ್ ಕಂಟಿನ್ಯೂಸ್ ಆಗಿ ಮಾಡಿದ್ದೆ. ಅದಕ್ಕೂ ಮುಂಚೆ ಫುಲ್ಲು 1 ಮಂತು ಈ ಥರ ಮಾಡಿದೆ, 21 ಡೇಸು ಈ ಥರ. ಬಟ್ ಇವಾಗ ಮಾಡೋಕ್ಕಾಗಲ್ಲ, ಇವಾಗೆಲ್ಲ ಆಫೀಸ್ ಇರುತ್ತೆ, ಹೋಗೋಕ್ಕಾಗಲ್ಲ. ಈ ಮಕ್ಕಳನ್ನೂ ಬಿಟ್ಟು ಹೋಗೋದಕ್ಕಾಗಲ್ಲ ಅಲ್ವಾ, ಹಾಗಾಗಿ ಮಾಡೋಕ್ಕಾಗಲ್ಲ. ಹೋಗಿ ಬ್ರಷ್ ಮಾಡ್ಕೋಗಿ ಹಾಲು ಕುಡಿವಂತೆ. ಸೊ ಈಗ ಹಾಲು ಕಾಯಿಸ್ಬೇಕು. ಆ್ಯಂಡ್ ಲಶಿಕಾಗೆ ಅನಿಮಲ್ಸ್ ಮಾಡೆಲ್ ಹೇಳಿದ್ರಲ್ಲ, ಅದಕ್ಕೆ ರಾಗಿ ಇದು ನೆನೆಸಿದ್ದೀನಿ, ಹುಲ್ ಬರಲಿ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ಇದರಲ್ಲಿ ಸ್ವಲ್ಪ ಮಣ್ಣು ಹಾಕಿ ರಾಗಿ ಹಾಕಿದ್ದೀನಿ ನೋಡಿ, ಕಾಣಿಸ್ತಿದೆಯಾ? ಸೊ ಇದು ಎಷ್ಟು ದಿನಕ್ಕಾಗುತ್ತೋ ಗೊತ್ತಿಲ್ಲ, ಇದೆ ರಾತ್ರಿ ಹಾಕಿದೆ. ಇನ್ನೂ ನೆಕ್ಸ್ಟ್ ವೀಕೇ ಇದೆ ಎಕ್ಸಿಬಿಷನು. ಸೊ ನೋಡೋಣ, 5 ಡೇಸಿಗೆ ಬರುತ್ತೆ ಅಂತ ಇದೆ. ಬಂದರೆ ಚೆನ್ನಾಗಿರುತ್ತೆ, ಅಂದರೆ ನ್ಯಾಚುರಲ್ ಆಗಿ ಗ್ರಾಸ್ ಬೆಳೆಸ್ದಂಗಿರುತ್ತೆ ಮಾಡೆಲಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಹಾಕಿದ್ದೀನಿ, ಹೋಪ್ಸೋ ಬೇಗ ಬರಲಿ ಅಂತ. ಅನಿಮಲ್ಸ್ ಮಾಡೆಲ್ ಬೇರೆ ಪ್ರಿಪೇರ್ ಮಾಡಬೇಕು ಇವತ್ತು ಥರ್ಮೋಕೋಲಿಂದ. ಸೊ ಅಷ್ಟು ಕೆಲಸ ಇದೆ. ಸೊ ತಿಂಡಿ ಮಾಡ್ತೀನಿ, ಪೂರಿ ಮಾಡಿ ಸ್ವಲ್ಪ ಕಾಯಿ ಚಟ್ನಿ ಮಾಡಬೇಕು. ಅವ್ನಿಗೆ ತುಂಬ ಫೇವ್ರೇಟ್, ತುಂಬ ಕಾಯಿ ಚಟ್ನಿ. ಪ್ರಕುಲ್ ಅವತ್ತಿಂದ ಕೇಳ್ತಿದ್ದೆ ಪೂರಿ ಮಾಡು ಅಂತ. ಅದೇ ಕಾಯಿ ಚಟ್ನಿ ಮಾಡಲ ಪೂರಿಗೆ, ಅವ್ನಿಗೆ ಅವೆರಡು ಫೇವ್ರೇಟು, ಕಾಯಿ ಚಟ್ನಿ ಪೂರಿ. ಸೊ ಹಾಗಾಗಿ ಅದನ್ನು ಮಾಡ್ತೀನಿ ಇವಾಗ. ಸೊ ಇದನ್ನೆಲ್ಲ ಈಗ ಸಾಂಬಾರು ಏನಾದರೂ ಮಾಡೋಣ. ಎಲ್ಲದನ್ನ ತರಕಾರಿ ಎಲ್ಲ ತಂದೆ ಹೋಗಿ ಫುಲ್ಲು ಖಾಲಿ ಆಗಿಬಿಟ್ಟಿತ್ತು. ಸಾಂಬಾರು ಏನಾದರೂ ಮಾಡೋಣ. ಇನ್ನು ಪ್ರಕುಲ್ಗೆ ಸ್ವಲ್ಪ ಕುಕ್ಕಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಒಂದ್ ಸ್ವಲ್ಪ. ನಾನೇ ಮಾಡ್ತೀನಿ, ನಾನ್ ರುಬ್ತೀನಿ ಅಂತ ಕೆಲವೊಂದ್ಸಲ ಬರ್ತಾನೆ. ನಾನು ಚಿಕ್ಕ ಪುಟ್ಟದೆಲ್ಲ ಕಲಿಸ್ತಾ ಇದ್ದೀನಿ. ಏನಕ್ಕಂದ್ರೆ ಇವಾಗ ಗಂಡು ಹೆಣ್ಣು ಅಂತ ಏನ್ ಭೇದ ಭಾವ ಇಲ್ಲ. ಸೊ ಕುಕ್ಕಿಂಗ್ ಕಲ್ತ್ಕೊಂಡ್ರೆ ಆಲ್ ಟೈಮ್ ಯೂಸ್ಫುಲ್ ಆಗುತ್ತೆ. ಇನ್ನೊಬ್ರ ಮೇಲೆ ನಾವು ಡಿಪೆಂಡ್ ಆಗ್ದಲೇ ಇರೋ ತರ ಇರುತ್ತೆ. ಹಾಗಾಗಿ ಅವ್ನಿಗೆ ಎಷ್ಟು ಬೇಕೋ ಅಷ್ಟು ಕಲಿಸ್ತಾ ಇದ್ದೀನಿ. ಇನ್ನು ಲಶಿಕನ್ ಸ್ವಲ್ಪ ದೊಡ್ಡೋಳಾಗ್ಲಿ ಅಷ್ಟೇ, ಅವಳಿಗೂ ಸ್ಟಾರ್ಟ್ ಮಾಡಿಸ್ಬೇಕು. ಚಿಕ್ಕವು ಕಲ್ಸವ್ ಅಷ್ಟೇ, ಪುಟ್ಟವು. ಇನ್ನು ಅಮ್ಮ ಕಜ್ಜಿಕಾಯಿ ಮಾಡೋದಕ್ಕೆ ಚಿರೋಟಿ ರವೆ ಸ್ವಲ್ಪ ಉಪ್ಪಾಕ್ಬಿಟ್ಟು ಕಲಸಿ ಇಟ್ಟಿದ್ದಾರೆ, ಸಂಜೆ ಮಾಡ್ಬೇಕು ಅಂತ. ಸೊ ಯಾವಾಗನ ನಾನು ರೆಸಿಪಿನ ಫುಲ್ ತೋರಿಸ್ತೀನಿ. ಕರ್ಜಿಕಾಯಿ ಡಿಫ್ರೆಂಟ್ ಇದ್ರಲ್ಲಿ ಸ್ಟಫಿಂಗ್ ಅಲ್ಲಿ ಮಾಡ್ಬೋದು. ಅಮ್ಮ ಇದು ಹುರ್ಗಡ್ಲೆ ಮತ್ತೆ ಕೊಬ್ಬರಿ ಹಾಕ್ಬಿಟ್ಟು ಮಾಡ್ತಿರೋದು. ಸೊ ಅದ್ರಲ್ಲಿ ಸ್ಟಫಿಂಗ್ ಮಾಡ್ಬಿಟ್ಟು ಕರ್ಜಿಕಾಯಿ ಮಾಡ್ತಿರೋದು. ಇವಾಗ ಕಾಯಿ ಚಟ್ನಿ ಎಲ್ಲ ಮಾಡಿ ಮುಗಿಸ್ದೆ. ಅಮ್ಮ ಪೂರಿ ಲಟ್ಸಿ ಕೊಡ್ತಾ ಇದ್ರು, ನಾನು ತೇಲಿಸ್ತಾ ಇದ್ದೆ. ಇನ್ನು ಕಾಯಿ ಚಟ್ನಿ ಸಕ್ಕದಾಗಿರುತ್ತೆ ಕಾಂಬಿನೇಷನ್ ಪೂರಿಗೆ. ಚಪಾತಿಗೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಬಟ್ ಬಿಸಿ ಬಿಸಿದು ತಿಂದ್ರೆ ಸಕ್ಕದಾಗಿರುತ್ತೆ. ಸೊ ತಿಂಡಿ ರೆಡಿ ಆಯ್ತು. ನಮ್ದು ಸಂಡೇ ಬ್ರೇಕ್ಫಾಸ್ಟ್. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ನಾವ್ ಯಾವ್ದೇ ಎಗ್, ಚಿಕನ್, ಮಟನ್ ನಾವೇನೋ ತಿನ್ನಲ್ಲ ಹುಣ್ಣಿಮೆ ಅಮಾವಾಸ್ಯದಲ್ಲಿ. ಇನ್ನು ಡಿಂಕು ನೋಡಿ ಒಳ್ಳೆ ಬಿಸಿಲು ಕುತ್ಕೊಂಡಿದ್ದಾನೆ. ಈಗ ಚಳಿ ಅಲ್ವಾ, ಅವನಾಗೆ ಬಂದು ಅವನೇ ಬಿಸಿ ಶಾಖ ತಗೊಳ್ತಾ ಇರ್ತಾನೆ. 9-9:30ವರೆಗೂ ಚೆನ್ನಾಗಿ ಕುತ್ಕೊಂಡಿರ್ತಾನೆ ಬಿಸಿಲಲ್ಲಿ. ಅದನ್ನೇ ನೋಡಿ ನಗ್ತಾ ಇದ್ವಿ. ನೋಡಿ ಅವನು ಎಷ್ಟ್ ಚೆನ್ನಾಗಿ ಬಿಸಿಲಲ್ಲಿ ಶಾಖ ತಗೋತಿದ್ದಾನೆ. ನಮಗ್ ಶಾಖ ತಗೊಳ್ಳೋದಿಕ್ಕೂ ಟೈಮ್ ಇರಲ್ಲ. ಬೆಳಗ್ಗೆ ವಿಟಮಿನ್ ಡಿ ಎಲ್ಲ ಮಿಸ್ ಆಗೋಗ್ತಿವಿ. ಅದ್ ಎಷ್ಟ್ ಚೆನ್ನಾಗಿ ಬಂದ್ ಕುತ್ಕೊಳ್ಳುತ್ತೆ ಗೊತ್ತಾ, ಗೇಟ್ ಹತ್ರ ಅಷ್ಟು ಸಖತ್ತಾಗಿ ಬಂದ್ ಕುತ್ಕೊಂಡಿರುತ್ತೆ. ಈಗ ತಿಂಡಿ ತಿಂದಿದ್ದಾಯ್ತು, ಟೀ ಮಾಡ್ತಾ ಇದ್ದೀನಿ. ಸೊ ಯಾವಾಗಲೂ ಟೀ ಇದ್ದೇ ಇರುತ್ತೆ ಸಂಡೇ ಬೆಳಗ್ಗೆ. ತಿಂಡಿ ಆಗಿ ಒಂದು ಹಾಫ್ ಆನ್ ಅವರ್ಗೆ ಟೀ ಕುಡಿಯೋದು ನಾನು. ಇನ್ನು ವೀಕ್ ಡೇಸಲ್ಲಿ ಆಫೀಸಲ್ಲಿ ಅಷ್ಟೇ ಸಂಜೆ, ಅದೊಂಥರ ಅಭ್ಯಾಸ. ಸಂಡೇ ಬೆಳಗ್ಗೆ ಟೀ ಇರಲೇಬೇಕು ತಿಂಡಿ ಆದ ತಕ್ಷಣ. ಸೊ ತಿಂಡಿ ಹಪ್ಳ ಕೂಡ ತೇಲಿಸ್ದೆ ಮಧ್ಯಾಹ್ನ. ಇದು ಬಸ್ಸಾರಿಗೆ ಚೆನ್ನಾಗಿರುತ್ತೆ ಸೈಡ್ಗೆ ಅಂತ. ಸೊ ಟೀ ಕುಡಿದು ರೆಡಿ ಆಗಬೇಕು, ಹೋಗಿ ಕೆಂಪಮ್ಮ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಸೊ ಪ್ರಕುಲು ಬರ್ತಾನೆ, ಪ್ರಕುಲು ನಾನು ಲಶಿ 3 ಜನ ಹೋಗ್ತಾ ಇದ್ದೀವಿ ಕಾರಲ್ಲಿ. ಸೊ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದು. ತಂಗಿ ಬೇರೆ ಇವತ್ತು ಬರ್ತಿದ್ದಾಳೆ ವಾಪಸ್ಸಿಂದ, ಟ್ರಿಪ್ಪಿಗೆ ಹೋಗಿದ್ದಲ್ಲ. ಸಂಜೆನೋ ಬರ್ತೀನಿ ಅಂದು, ಆಮೇಲೆ ಬೇಗ ಬೆಂಗ್ಳೂರಿಗೆ ಹೋಗ್ಬೇಕಂತಿದ್ಲು. ಗೊತ್ತಿಲ್ಲ ಇವತ್ತು ಹೋಗ್ತಾಳೋ ನಾಳೆ ಹೋಗ್ತಾಳೋ ಗೊತ್ತಿಲ್ಲ. ಸೊ ಮೊದಲು ಬೇಗ ಈಗ ರೆಡಿ ಆಗಬೇಕು. 10:30 ಆಗಿದೆ. ಸೊ 11 ಗಂಟೆಗೆ ಬೇಡೋಣ ಇಲ್ಲಿಂದ ಅಂತ ಅಂದ್ಕೊಂಡಿದ್ದೀನಿ.
ಸೊ ಫ್ರೆಂಡ್ಸ್ ರೆಡಿಯಾಗಿದ್ದೀನಿ, ದೇವಸ್ಥಾನಕ್ಕೆ ಹೋಗಬೇಕು. ಒಂದೇ ಒಂದು ರೋಸ್ ಕಿತ್ಕೊಳ್ಳೋಣ ಅಂತ ದೇವರಿಗೆ. ಅಲ್ಲಿ ಹೂವು ಇಲ್ಲ ಮನೇಲಿ, ಅಂದರೆ ಈ ದಾಸವಾಳ ಎಲ್ಲ ಆಗಲೇ ದೇವ್ರಿಗೆ ಇಟ್ಟಿದ್ದಾರೆ, ಹಾಗಾಗಿ ಯಾವ ಹೂವನೂ ಇಲ್ಲ. ಇವಾಗ ಚಳಿಗೆ ಬೇರೆ ಬರಲ್ಲ ಜಾಸ್ತಿ, ಸೊ ಹಂಗಾಗಿ ಈ ಔಟ್ಫಿಟ್ಟು ಸ್ವಲ್ಪ ಮಲ್ಲಿಗೆ ಹೂವು ತೊಗೊಂಡು ಅಲ್ಲೇ ಮುಟ್ಕೊಂಡು ಹೋಗಬೇಕು. ಫುಲ್ ಖಾಲಿ, ಅಟ್ಲೀಸ್ಟ್ ಒಂದು ತೊಗೊಂಡು ಹೋಗೋಣ, ಇನ್ನು ಮಿಕ್ಕಿದ್ದು ಶಾಪಲ್ಲಿ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಇದು ಚಿಕ್ಕದು ಅದೊಂದು ಇರಲಿ ಶೋಗೆ ಅಂತ. ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಅರಳಿದೆ ಇದು. ಸೊ ಹೊರಡಬೇಕು, ತಲೆ ಸ್ವಲ್ಪ ವೆಟ್ ಹಾಗೆ ಇದೆ, ಹಾಗೆ ಹೋಗೋಣ, ಲೇಟ್ ಆಗುತ್ತೆ ಅಂದ್ಬಿಟ್ಟು ಸೊ ಹೊರಟಿದ್ದೀವಿ. ಸೊ ಬನ್ನಿ, ನಿಮಗೂ ಇನ್ನೊಂದು ಸತಿ ದರ್ಶನ ಮಾಡಿಸ್ತೀನಿ. ತುಂಬ ಜನ ಕೆಂಪಮ್ಮ ನಮ್ಮ ಮನೆ ದೇವರು, ನಮ್ಮ ಅಜ್ಜಿ ಮನೆ ದೇವರು ಅಂತ ಕಮೆಂಟ್ ಮಾಡಿದ್ರಿ ಲಾಸ್ಟ್ ಟೈಮ್ ಹೋದಾಗಲೇ. ತುಂಬ ಜನದಿರುತ್ತೆ ತುಮಕೂರಲ್ಲಿ ಸರೌಂಡಿಂಗ್ಸ್ ಇರೋರಿಗೆ. ಆ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ನನಗೆ ಏನೋ ಒಂಥರ ಖುಷಿ ಮತ್ತು ನೆಮ್ಮದಿ. ಕೆಂಪಮ್ಮ ಅಮ್ಮನ ನೋಡಬೇಕು ಅಂದರೆ ಏನೋ ಒಂಥರ ಎಕ್ಸೈಟ್ಮೆಂಟು, ಫುಲ್ಲು ಒಂಥರ ಎಮೋಷನ್ ಫೀಲಿಂಗ್ ಆಗಿಬಿಡುತ್ತೆ ನೋಡಿದರೆ. ಸೊ ಹಾಗಾಗಿ ಫ್ರೆಂಡ್ಸ್, ಹೂವು ಅಲ್ಲೇ ತೊಗೊಂಡು ಅಲ್ಲೇ ಮುಡ್ಕೊಂಡು ಹೋಗ್ತಾ ಇದ್ದೀನಿ. 11:45 ಅವಡೆ, ನೀರೇ ಲೇಟು. 11:45 ಆಗೋಯ್ತು ಟೈಮ್. ಇವನು ಲೇಟ್ ಮಾಡಿಬಿಟ್ಟ ಪ್ರಫುಲ್. ಸೊ ಅದಕ್ಕೇನ ಇವಳು ಔಟ್ಫಿಟ್ ತೋರಿಸ್ಲಿಲ್ಲ ಅಲ್ಲ. ಹಾಂ, ವೈಟ್ ಬಟರ್ಫ್ಲೈ ಆಗಿಬಿಟ್ಟಿದ್ದಾಳೆ ಅಲ್ವಾ ರಶಿ? ಸೊ ಇನ್ನೇನು ಹತ್ರ ಬಂದ್ವಿ, ಇನ್ನೊಂದು ಸ್ವಲ್ಪ ದೂರ, ಒಂದು 3 ಕಿಲೋಮೀಟರ್ಸ್ ಇದೆ. ನನಗಿಷ್ಟ ಈ ರೋಡಲ್ಲಿ, ಏನಕ್ಕಂದರೆ ಜಾಸ್ತಿ ವೆಹಿಕಲ್ಸ್ ಇರಲ್ಲ, ಒಂದು 2-3 ಓಡಾಡ್ತಿರುತ್ತೆ. ವಿಲೇಜ್ ರೋಡ್ ಅಲ್ವಾ, ಹಂಗಾಗಿ ನನಗಿಷ್ಟ ತುಂಬ. ಆ್ಯಂಡ್ ರೋಡ್ ಕೂಡ ತುಂಬ ಚೆನ್ನಾಗಿದೆ, ನೈಸಾಗಿ. ಸೊ ಅದ್ರ ಪಕ್ಕ ಶನ್ಮಾತ್ಮ ಒಂದಿದೆ, ಇನ್ನೊಂದು ಚಿಕ್ಕಮ್ಮ ದೇವರು, ದೊಡ್ಡಮ್ಮ ದೇವರು ಅದು ಇದೆ, ಮಧ್ಯದಲ್ಲಿ ಕೆಂಪಮ್ಮ ದೇವಸ್ಥಾನ ಇರೋದು. ಸೊ ಬಂದಿರೋರಿಗೆ ಗೊತ್ತಿರುತ್ತೆ ಐಡಿಯಾ. ಫಸ್ಟ್ ಕೆಂಪಮ್ಮ, ಫಸ್ಟ್ ಮಲ್ಲಾಡಿ. ಯಾವ ದೇವರು? ಕೆಂಪಮ್ಮ. ಮಲ್ಲ ಕೆಂಪಮ್ಮ ಅಲ್ಲ. ಇನ್ನೂ ಸ್ವಲ್ಪ ಡೋರ್ ಕ್ಲೋಸ್ ಮಾಡಿದ್ರೆ ಪೂಜೆ ಮಾಡ್ಕೊಂಡು ಮನೆಗೆ ಹೋಗಿದ್ದಾರೆ ಅಂತ ಅನಿಸುತ್ತೆ, ಬರ್ತಾರಂತೆ. ಸೊ ಎಲ್ಲರೂ ಬಂದಿದ್ದಾರೆ, ಬೇರೆಯವರೆಲ್ಲ ಭಕ್ತಾದಿಗಳೆಲ್ಲ ಬಂದಿದ್ದಾರೆ. ಸೊ ಬರಬೇಕಿತ್ತು. ನಾನು ಲಸಿಕಾ ಬಂದಾಗ ಇಷ್ಟೊತ್ತಿಗೆಲ್ಲ ಬಂದು ತೆಗೆದಿದ್ರೇನೋ ಕೆಲಸ ಇರಬೇಕು. ಫುಲ್ ಕ್ಲೋಸ್ ಮಾಡಿಲ್ಲ, ಸುಮ್ಮನೆ ಶಟರ್ ಕ್ಲೋಸ್ ಮಾಡಿ ಹೋಗಿದ್ದಾರೆ. ಸೊ ಈ ಥರ ಲಸಿಕಾ ನೋಡಿ, ವೈಟ್ ಬಟರ್ಫ್ಲೈ ಆಗ್ಬಿಟ್ಟಿದ್ದಾರೆ ಅವಳು. ಲಸಿಕಾ ಅಲ್ಲಿ ನೋಡು, ಲಸಿಕಾ ಅಲ್ಲಿ ನೋಡು, ಬಿಸಿಲು ಹಾಕೋದು. ಬನ್ನಿ, ಓಪನ್ ಮಾಡಿದ ತಕ್ಷಣ ನಿಮಗೂ ದರ್ಶನ ತೋರಿಸ್ತೀನಿ, ಮಾಡಿಸ್ತೀನಿ.
ಫ್ರೆಂಡ್ಸ್, ದೇವಸ್ಥಾನದಿಂದ ಬಂದಮೇಲೆ ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ರಶಿಕಾ ನನಗೆ ಮಲಗಿಸಿ ನಾಳೆ ನಿದ್ದೆ ಮಾಡಿರಲಿಲ್ಲ, ಸುಮ್ಮನೆ ನನಗೆ ರೆಸ್ಟ್ ಮಾಡಿದ್ದೆ. ಸೊ ದೋಸೆಗೆ ನೆನಾಕ್ಬೇಕಿತ್ತು, ಅವಳು ನಾಳೆಯಿಂದ ಸ್ಕೂಲ್ಗೆ ಹೋಗ್ತಾಳೆ. ನನಗೆ ಆಗಲೇ ಕರುಮ್ ದೋಸೆ ಬೇಕು, ಕ್ರಿಸ್ಪಿ ದೋಸೆ ಬೇಕು ಅಂತ ಕೇಳಿದ್ಲು ಬೆಳಗ್ಗೆ, ಮರ್ತೋಯ್ತು. ಇವಾಗ 3 ಗಂಟೆ ನೆನೆಸಿ ಒಂದು 10 ಗಂಟೆಗೆ ರುಬ್ಬಿದ್ರೆ ಸಾಕು, ಬೇಗ ಇದಾಗುತ್ತೆ. ಸೊ ಉದ್ದಿನಬೇಳೆ ಇರಲಿಲ್ಲ, ಸೊ ಉದ್ದಿನಬೇಳೆ ಹೋಗಿ ತಂದೆ ಇಲ್ಲೇ ಸೂಪರ್ ಮಾರ್ಕೆಟ್ ಹತ್ರ. ಸೊ ಯಾವ ರೇಷದಲ್ಲಿ ಗೊತ್ತಾ ನಾನು ದೋಸೆ ಬ್ಯಾಟ್ರ್ ಮಾಡೋದು? ಅರ್ಧ ಗ್ಲಾಸು. ಈಗ ನೀವು ಒಂದೇ ಗ್ಲಾಸ್ ತೊಗೋಬೇಕು, ಇಲ್ಲ ಕಪ್ಪು, ಅದೇ ಕಪ್ಪಲ್ಲೇ ಅದೇ ಗ್ಲಾಸಲ್ಲೇ ಯೂಸ್ ಮಾಡಬೇಕು. ಈ ಥರ ಒಂದು ಕಪ್ಪಲ್ಲಿ ಈ ಥರ ಗ್ಲಾಸ್ ತೊಗೊಂಡಿದ್ದೀನಿ ನಾನು. ಸೊ ಇದರಲ್ಲಿ 1/2 ಗ್ಲಾಸು ಕಡಲೆಬೇಳೆ ತೊಗೊಂಡಿದ್ದೀನಿ. ಅದೇ ಗ್ಲಾಸಲ್ಲಿ ಫುಲ್ ಗ್ಲಾಸ್ ಅಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ನೀರು ದೋಸೆ ಬೇಕು. ಸೊ ಇದರಲ್ಲಿ 1 ಗ್ಲಾಸಷ್ಟು ಉದ್ದಿನಬೇಳೆ ತೊಗೋತೀನಿ, 1-2 ಟೇಬಲ್ ಸ್ಪೂನು ಮೆಂತ್ಯ ಕಾಳು, 4 ಗ್ಲಾಸು ದೋಸೆ ಅಕ್ಕಿ ಸಿಗುತ್ತಲ್ಲ ಸೊಸೈಟಿ ಅಕ್ಕಿ ಅದು, ಆಮೇಲೆ ಅರ್ಧ ಲೋಟ ಅವಲಕ್ಕಿ. ಸೊ ಇಷ್ಟು ಪ್ರಮಾಣದಲ್ಲಿ ಮಾಡಿ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿ ಫರ್ಮೆಂಟೇಷನ್ ಆದರೆ ಸಕ್ಕದಾಗಿ ಬರುತ್ತೆ. ರೆಡ್ ಕಲರಲ್ಲೂ ಬರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಕ್ರಿಸ್ಪಿಯಾಗಿ ಮಾಡ್ಕೋಬೋದು, ಮೆತ್ತಗೂ ಮಾಡ್ಕೋಬೋದು. ನೀರು ದೋಸೆ. ಸೊ ಈಗ ಮಾಡೆಲ್ ಮಾಡಬೇಕು, ನೀರು ದೋಸೆ ಬೇಕು. ಹಾಗಾಗಿ ಅವಳನ್ನ ಮಲಗಿಸ್ಬಿಟ್ಟಿದ್ದೀನಿ. ಅವಳು ಇದ್ದರೆ ನಂಗೆ ಮಾಡೋಕ್ಕಾಗಲ್ಲ. ಸೊ ಥರ್ಮಾಕೋಲ್ ತಂದಿದ್ದೀನಿ 2. ಸೊ ಆಚೆ ಕೂತ್ಕೊಂಡೇ ಮಾಡ್ಬೇಕು, ಏನಂತಂದರೆ ಕಟ್ ಮಾಡಿದ್ರೆ ಕಸ ಗುಡ್ಸೋಕ್ಕೂ ಆಗಲ್ಲ, ಮನೇಲಿ ಎಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ಅನಿಮಲ್ಸ್ ಎಲ್ಲ ಮಾಡಿಬಿಟ್ಟು ತೋರಿಸ್ತೀನಿ. ಇವತ್ತೇ ಫಿನಿಶ್ ಮಾಡಬೇಕು ಅಂತ ಇದೆ. ಇವನು ಹೆಲ್ಪ್ ಮಾಡ್ತಾನೆ ಒಂಚೂರು, ಪೇಂಟಿಂಗ್ ಮಾಡ್ಕೊಳ್ಳೋದು, ಆರ್ಟಿಫಿಷಿಯಲ್ ಪ್ಲಾಂಟ್ಸು, ಟ್ರೀಸ್ ಎಲ್ಲ ಮಾಡೋದಕ್ಕೆ ಪೇಂಟ್ ಮಾಡಬೇಕು. ಸೊ ಫುಲ್ ಆದ್ಮೇಲೆ ತೋರಿಸ್ತೀನಿ ಹೆಂಗೆ ಮಾಡ್ತೀವಿ ಅಂತ. ಇನ್ನು ಸದ್ಯಕ್ಕೆ ನಾನು ಇಷ್ಟೇ ಮಾಡೋಕ್ಕಾಗಿರೋದು. ಇದನ್ನ ಮಾಡೋದಕ್ಕೆ ನನಗೆ 1.5 ಅವರ್ ಟೈಮ್ ಆಗೋಯ್ತು. 4 ಗಂಟೆಗೇನೋ ನಾನು ಕೂತಿದ್ದು, 5:15, 5:45 ಹಂಗಾಯ್ತು. ಸೊ ಇದಕ್ಕಿನ್ನೂ ಎಕ್ಸ್ಟ್ರಾ ಎಲ್ಲ ಸ್ವಲ್ಪ ಮಾಡೋದಿದೆ. ಸ್ವಲ್ಪ ಕಲರ್ ಪೇಪರಲ್ಲಿ ಗ್ಲಾಸ್ ಥರ ಮಾಡಿಬಿಟ್ಟು ಒಂದು ಶೆಡ್ ಥರ ಎಲ್ಲನೂ ಮಾಡಬೇಕು. ಸೊ ಸದ್ಯಕ್ಕೆ ಎಷ್ಟು ಮಾಡಿದ್ದೀನಿ ನಾನು ಅಷ್ಟು ತೋರಿಸ್ತಾ ಇದ್ದೀನಿ. ಒಂದು ರೋಡು, ಒಂದು ಕೋಟ್ಸ್ 2 ಬರ್ದಿದ್ದೀನಿ, ಸೇವ್ ಟ್ರೀ ಸೇವ್ ಅನಿಮಲ್ಸ್ ಅಂತ. ಹಾಗೆ ರಿಯಲ್ ಆಗಿ ಈ ಎಲೆಗಳನ್ನ ಇಟ್ಟಿರೋದು, ಶೋ ಗಿಡಗಳಿದೆಯಲ್ಲ ಅದನ್ನ ಕಟ್ ಮಾಡಿಬಿಟ್ಟು ಎಲೆಗಳನ್ನ ಇಟ್ಟಿರೋದು ಕಾಂಪೌಂಡ್ ಅಲ್ಲಿ. ಸ್ವಲ್ಪ ನನಗೆ ಎಷ್ಟು ಬರುತ್ತೋ ಅಷ್ಟು ಪೇಂಟಿಂಗ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಚಿಕ್ಕ ಚಿಕ್ಕ ಅನಿಮಲ್ಸ್, ದೊಡ್ಡ ದೊಡ್ಡ ಅನಿಮಲ್ಸ್ ಎಲ್ಲಾನು ಇಟ್ಟಿದ್ದೀನಿ. ಡಕ್ ನೀರಲ್ಲಿರೋ ತರ, ಕೋಳಿ ಇದೆಲ್ಲ ಗ್ರೀನ್ಸ್ ತಿನ್ನೋ ತರ, ಈ ರೀತಿ ಝೂ ಅಂತ ಕ್ರಿಯೇಟ್ ಮಾಡ್ಬಿಟ್ಟು ಝೂ ಟೈಪ್ ಮಾಡಿದೀನಿ. ರೋಡ್ ಎಲ್ಲ ಇರುತ್ತಲ್ಲ ಝೂ ಅಲ್ಲಿ ಓಡಾಡಕ್ಕೆ, ಆ ತರ ಒಂದು ಶೆಡ್ ಒಂದು ಮಧ್ಯದಲ್ಲಿ ಒಂದು ಚಿಕ್ಕದ್ ಹಾಕ್ಬೇಕು. ಸೊ ಒಂದ್ ಸ್ವಲ್ಪ ಅನಿಮಲ್ಸ್ಗೆ ಒಂದ್ ಸ್ವಲ್ಪ ರೆಸ್ಟ್, ಅಂದ್ರೆ ಒಂದು ಗೂಡು ಅನ್ನೋ ತರ. ಸೊ ಇದೆಲ್ಲ ನೋಡಿ ಡಕ್ಕು, ಕೋಳಿಗಳು ತಿಂತಾ ಇರೋದು. ಮತ್ತೆ ಇದೆಲ್ಲ 2 ಕೋಟ್ಸ್ ಬರ್ದಿದೀನಿ. ಸಿಂಪಲ್ ಆಗಿದೆ ಅಂಡ್ ನನ್ಗೆ ಟೈಮ್ ಕೂಡ ಇರ್ಲಿಲ್ಲ. ಸ್ವಲ್ಪ ಎಲ್ಲಾ ಕೆಲ್ಸಗಳು ಇತ್ತು. ಸೊ ಇದಕ್ಕೆ ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ಎಲ್ಲ ಸ್ವಲ್ಪ ಆಡ್ ಮಾಡ್ಬೇಕು. ಎಲ್ಲ ಆಡ್ ಆದ್ಮೇಲೆ ಮತ್ತೆ ಇನ್ನೊಂದ್ಸಲ ನಾನು ತೋರಿಸ್ತೀನಿ ಫುಲ್ ಫಿನಿಶ್ ಆದ್ಮೇಲೆ. ಸೊ ನನ್ಗೆ ಇದ್ರಲ್ಲಿ ರೋಡ್ ತುಂಬಾನೇ ಇಷ್ಟ ಆಯ್ತು. ಇನ್ನ ತಂಗಿ ಕೂಡ 4:30 ಏನೋ 5 o'clock ಏನೋ ಬಂದ್ಲು. ಸೊ ಬೆಳಗ್ಗೆ ಹೋಗ್ತೀನಿ ಅಂತ ಅಂದ್ಲು ಬ್ಯಾಂಗ್ಳೂರ್ಗೆ. ಅಮ್ಮ ಅಷ್ಟೊತ್ತಿಗೆ ಕರ್ಜಿಕಾಯಿ ಎಲ್ಲ ನೆನ್ಸಿಟ್ಟಿದ್ರಲ್ಲ, ಚಿರೋಟಿ ರವೆ. ಸೊ ಅದ್ರ ಸ್ಟಫಿಂಗ್ ಎಲ್ಲಾನು ಪ್ರಿಪೇರ್ ಮಾಡ್ಕೊಂಡಿದ್ರು. ನನಗೆ ಕರ್ಜಿಕಾಯಿ ಎಲ್ಲ ಮಾಡೋದು ನನಗ್ ಬರಲ್ಲ, ಅದು ನನ್ಗೆ ನಾಟ್ ಇಂಟ್ರೆಸ್ಟ್. ನನ್ ಕರ್ಜಿಕಾಯಿ ತಿನ್ನೋದಿಕ್ಕೂ ನಾಟ್ ಇಂಟ್ರೆಸ್ಟ್. ಇನ್ನು ಚಿಕ್ಕಮಂಗ್ಳೂರಿಂದ ಎಷ್ಟೊಂದ್ ತಂದಿದ್ದಾಳೆ, ತೋರಿಸ್ತೀನಿ ಏನೇನ್ ತಂದಿದ್ದಾಳೆ ಅಂತ. ಸೊ ನಾನು ಅದು ಝೂ ಸ್ವಲ್ಪ ಮಾಡಿ ಅಲ್ಲಿ ಇಟ್ಟಿದ್ದೀನಿ. ಲಸಿಕಾ ಕಿತ್ತಾಕ್ತಾಳೆ ಅಂದ್ಬಿಟ್ಟು ಟೀ ಮಾಡ್ತಾ ಇದ್ಲು ತಂಗಿ. ಇನ್ನೆಲ್ಲಾನು ಸ್ವಲ್ಪ ಸ್ಪೈಸಸ್, ಡ್ರೈ ಫ್ರೂಟ್ಸ್ ಎಲ್ಲಾನು ತಂದಿದ್ಲು. ಅಂದ್ರೆ ಅಲ್ಲಿ ಎಲ್ಲ ಆರ್ಗ್ಯಾನಿಕ್, ಯಾವುದೇ ಕೆಮಿಕಲ್ಸ್ ಹಾಕಿ ಮಾಡಿರಲ್ಲ, ಎಲ್ಲ ಆರ್ಗ್ಯಾನಿಕ್. ವಾಲ್ನಟ್ಸ್, ಚಕ್ಕೆ, ಇಲ್ಲಿ ನಮ್ ಕಡೆ ಚಕ್ಕೆ ಒಂಥರ ಸಿಗುತ್ತೆ, ಅಲ್ಲಿಂದು ಪ್ಯೂರ್ ಇದು ಆರ್ಗ್ಯಾನಿಕ್, ಅಲ್ಲಿಂದ ಚಕ್ಕೆ. ಹಾಗೆ ಇದೆಲ್ಲ ಬಿರಿಯಾನಿಗೆ ಸ್ಟಾರ್ ಎಲ್ಲ ಬರುತ್ತಲ್ಲ, ಬಿರಿಯಾನಿ ಮೊಗ್ಗು, ಸ್ಟಾರ್, ಮತ್ತೆ ಏಲಕ್ಕಿ. ಹಾಗೆ ಸ್ವಲ್ಪ ಕಾಫಿ ಪುಡಿ, ಟೀ ಪುಡಿ ಇದೆಲ್ಲಾನು ತಂದಿದ್ದಾಳೆ. ಚಿಕ್ಕಮಂಗ್ಳೂರ್ ಫೇಮಸ್ ಅಲ್ವಾ ಕಾಫಿಗೆ. ಸೊ ಹಂಗಾಗಿ ಒಂದ್ ಸ್ವಲ್ಪ ಕಾಫಿ, ಟೀ ಎಲ್ಲಾನು ತಂದಿದ್ದಾಳೆ. ಇದು ಕೂಡ ಅಷ್ಟೇ ಬಿರಿಯಾನಿಗೆ ಸಂಬಂಧಪಟ್ಟಿರುವಂತದ್ದು. ಜಾಪತ್ರೆ ಅದೇನೇನೋ ಇರುತ್ತಲ್ಲ ಬಿರಿಯಾನಿಗೆ ಹಾಕೋದೆಲ್ಲಾನು. ಸೊ ಆ ತರದೆಲ್ಲ. ಅಂಡ್ ಪ್ರೈಸ್ ಕೂಡ ನೋಡ್ದೆ, ಪ್ರೈಸ್ ಕೂಡ ಅಷ್ಟೇ ತುಂಬಾನೇ ಕಡಿಮೆ. ಇದು ಲವಂಗ. ಸೊ ಸ್ಪೈಸಸ್ ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ. ಅಂಡ್ ಹಾಗೆ ಇದು ಜಾಗರಿ ಪೌಡರು. ನಮ್ಗೊಂದ್ ಸ್ವಲ್ಪ ಕೊಟ್ಬಿಟ್ಟು ಅವಳು ಒಂದ್ ಸ್ವಲ್ಪ ಹಾಫ್ ತಗೊಂಡ್ ಹೋಗ್ತೀನಿ ಅಂತ ಅಂದು. ಸೊ ಹಂಗಾಗಿ ಒಂದ್ ಸ್ವಲ್ಪ ಅವೆಲ್ಲ ಬಾಕ್ಸ್ಗೆಲ್ಲಾನು ಹಾಕಿ ಇಟ್ಕೋಬೇಕು. ಇದು ಕೂಡ ಬಿರಿಯಾನಿಗೆ ಹಾಕೋ ಅಂತದ್ದೇ ಐಟಮು.
ಇನ್ನು ಲಸಿಕಾಗೆ ಚಿಕ್ಕಮಂಗ್ಳೂರಿಂದ ಒಂದ್ 2 ಫ್ರಾಕ್ಸ್ ತಂದಿದ್ಲು. ಅದನ್ನ ನೋಡಿ ಅವಳೇ ನೋಡ್ಕೊಂಡ್ ಹಾಕೋತಾ ಇದ್ಲು. ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ. ಸೊ ಒಂದು ಯೆಲ್ಲೋ ಕಲರ್ ಸಾಫ್ಟ್ ಕಲರ್ ಅಲ್ಲಿ ಇದೆ. ಇದು ನನ್ಗೆ ಇಷ್ಟ ಆಯ್ತು, ರೆಡ್ ಕಲರ್. ಇದು ಕಾಟನ್ ಅಲ್ಲಿ ಇದೆ, ಫುಲ್ ಪ್ಯೂರ್ ಕಾಟನ್. ಈ ಖಾದಿ ಬರುತ್ತಲ್ಲ ಆ ತರ ಕಾಟನ್ ಇದೆ. ಒಂದ್ ಸ್ವಲ್ಪ ನೀರಿಗೆ ಬಿದ್ರೆ ಇನ್ನೊಂದ್ ಸ್ವಲ್ಪ ಶ್ರಿಂಕ್ ಆಗ್ಬೋದೇನೋ. ಇದು ನನ್ಗೆ ಸ್ಲೀವ್ಸ್ ಇಷ್ಟ ಆಯ್ತು. ಸ್ಟ್ರಿಪ್ಸ್ ತರ ಇದೆ ಮೇಲ್ಗಡೆ ಸ್ಲೀವ್ಸ್. ಇದೆಲ್ಲ ಸಮ್ಮರ್ ಗೆ ಹಾಕೋದಿಕ್ ಚೆನ್ನಾಗಿರತ್ತೆ. ಸೊ ವಿಂಟರ್ ಅಲ್ಲಿ ಇದು ಯೂಸ್ ಆಗಲ್ಲ, ಸಮ್ಮರ್ ಅಲ್ಲಿ ಚೆನ್ನಾಗಿರುತ್ತೆ ಈ ಫ್ರಾಕ್ಗಳು ಹಾಕೋದಿಕ್ಕೆ. ಅದಕ್ಕೆ ಎರಡು ಚೆನ್ನಾಗಿದೆ ಅಂತಾನೆ ಹೇಳ್ತಾ ಇದ್ಲು, ಹಾಕೊಂಡು ಮೇಲ್ಗಡೆನೆ. ಇನ್ನು ಅಮ್ಮ ಮತ್ತೆ ತಂಗಿ ಇಬ್ರು ಕರ್ಜಿಕಾಯಿನ ಮಾಡ್ತಾ ಇದ್ರು. ನಾನು ಸ್ವಲ್ಪ ಬೋಂಡ ಮಾಡೋಣ ಚಳಿಗೆ ಅಂದ್ಬಿಟ್ಟು, ಸೊ ಬನಾನಾ ಅಂತೆ, ಬಾಳೆಹಣ್ಣಿಂದು ಇದ್ ಬರುತ್ತಲ್ಲ ಹಸಿ ಬಾಳೆಹಣ್ಣು, ಮತ್ತೆ ಒಂದ್ ಸ್ವಲ್ಪ ನಾನು ಮೆಣಸಿನ್ಕಾಯಿನ ತಗೊಂಡಿದೀನಿ ಬೋಂಡ ಮಾಡಕ್ಕೆ. ಸೊ ಬಾಳೆಹಣ್ಣು ಈ ತರ ಕಟ್ ಮಾಡಿದ್ಮೇಲೆ ಅದನ್ನ ಸ್ವಲ್ಪ ನೀರಲ್ಲಿ ಹಾಕಿ ನೆನ್ಸಿಡ್ಬೇಕು, ಇಲ್ಲಾಂದ್ರೆ ಬ್ಲಾಕ್ ಕಲರ್ ಆಗೋಗ್ಬಿಡುತ್ತೆ. ಇನ್ನು ಸ್ವಲ್ಪ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಸ್ವಲ್ಪ ಸೋಡಾ, ಹಾಗೆ ಒಂಚೂರು ಉಪ್ಪು ಹಾಕೊಂಡಿದೀನಿ ಟೇಸ್ಟಿಗೆ. ನೀವು ಬರೀ ಬಾಳೆಹಣ್ಣು ಮಾಡ್ತಿದ್ದೀರಾ ಅಂದ್ರೆ ಅಚ್ಕಾರದ ಪುಡಿನ ಹಾಕೋಬಹುದು. ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಕೂಡ ಮಾಡ್ತಾ ಇದ್ದೀನಿ. ಮೆಣಸಿನ್ಕಾಯಿ ಏನಿದೆ ಮಧ್ಯದಲ್ಲೆಲ್ಲ ಸೀಳಿ ಅದನ್ನೆಲ್ಲ ತೆಗ್ದಿದೀನಿ, ಒಳಗಡೆ ಎಲ್ಲ ಇರುತ್ತಲ್ಲ ಬೀಜ, ಅದೆಲ್ಲಾನು ತೆಗ್ದಿದೀನಿ, ಖಾರ ಆಗುತ್ತೆ ಮಕ್ಳು ತಿಂದಾಗ ಅಂತ. ಸೊ ಮೆಣಸಿನ್ಕಾಯಿ ಬೋಂಡ ಇದು ಹಾಕ್ತಿದ್ದೀನಲ್ಲ, ಹಂಗಾಗಿ ನಾನೇನ್ ಅಚ್ಕಾರದ ಪುಡಿ ಏನು ಹಾಕೊಂಡಿಲ್ಲ. ಸೊ ಈಗ ಡೀಪ್ ಫ್ರೈ ಮಾಡೋದು, ತಿನ್ನೋದಷ್ಟೇ. ನಿಮ್ಗೆ ಬಾಳೆಹಣ್ಣು ಮಾಡಿದಾಗ ಬಾಳೆಹಣ್ಣ ಅಂತ ಇದು ಅನ್ಸೋದೇ ಇಲ್ಲ, ಆಲೂಗಡ್ಡೆ ತರಾನೇ ಇರುತ್ತೆ ಸೇಮ್. ನೀವು ಆಲೂಗಡ್ಡೆ ಅಂತ ಆರಾಮಾಗಿ ಮಕ್ಳು ಕೊಡ್ಬೋದು. ಬಾಳೆಹಣ್ಣು ಒಂದು ಒಳ್ಳೆ ಹೆಲ್ತಿ ಬೆನಿಫಿಟ್ ಅಲ್ಲ, ಆರಾಮಾಗಿ ತಿಂತಾರೆ ಆಲೂಗಡ್ಡೆ ಅಂತ ಅನ್ಕೊಂಡು. ಇನ್ನು ಬಜ್ಜಿ ಬೋಂಡ ಮಾಡ್ಬೇಕಾದ್ರೆ ಹಂಗಂಗೆ ಬಿಸಿ ತಿಂತಾ ಇದ್ರೇನೆ ಅದ್ರದ್ದು ಮಜಾ ಇರೋದು. ಸೊ ಮೊದ್ಲು ನಾನು ಬಾಳೆಹಣ್ಣಿಂದು ಬೋಂಡ ನಾನು ತಿಂತಾ ಇದ್ದೆ, ಅಂದ್ರೆ ಹೇಗ್ ಬಂದಿದೆ ಅಂತ ಟೇಸ್ಟ್ ಎಲ್ಲ ನೋಡ್ತಾ ಇದ್ದೆ. ತುಂಬಾ ಚೆನ್ನಾಗಿತ್ತು. ಉಪ್ಪು, ಅದೇನೇನು ಕ್ರಿಸ್ಪಿನೆಸ್ ಎಲ್ಲಾನು ಚೆನ್ನಾಗಿತ್ತು. ಮತ್ತೆ ನಾನು ಅಚ್ಕಾರದ ಪುಡಿ ಹಾಕಿಲ್ಲ, ಮೆಣಸಿನ್ಕಾಯಿ ಹಾಕ್ತಾ ಇದೀನಿ ಅಂತ. ಓಕೆ, ಮಕ್ಳಿಗೆ ಆರಾಮಾಗಿ, ಇನ್ನೇನ್ ಲಸಿಕಾ ಕೂಡ ಆರಾಮಾಗಿ ತಿನ್ಬಹುದು ಅಂತ. ಇನ್ನ ಕರ್ಜಿಕಾಯಿ ಎಲ್ಲ ಮಾಡಿದ್ದಾಯ್ತು. ಸೊ ಪ್ರಕುಲೆ ತೋರಿಸ್ತಿದ್ದಾರೆ. ಮಕ್ಳಿಗೆ ಇಬ್ರಿಗೂ ಕರ್ಜಿಕಾಯಿ ತುಂಬಾ ಫೇವ್ರೆಟ್. ನನ್ಗೆ ಓಕೆ ಅನ್ನೋ ತರ ಅಷ್ಟೇ ಕರ್ಜಿಕಾಯಿ, ಅಷ್ಟೊಂದೇನು ಕ್ರೇವಿಂಗ್ಸ್ ಇಲ್ಲ. ಸೊ ಈ ತರ ಒಂದೊಂದು ಡಿಸೈನ್ ಅಲ್ಲಿ ಮಾಡಿದ್ದಾರೆ, ಒಂದೊಂದು ಮಾಮೂಲಿ ಕೈಯಲ್ಲೇ ಎಲ್ಲ ಇದನ್ನ ಫೋಲ್ಡ್ ಮಾಡಿದ್ದಾರೆ. ಇದೆಲ್ಲ ಡಿಸೈನ್ ಇದು ಸಿಗುತ್ತಲ್ಲ ಶೇಪ್, ಅದ್ರಲ್ಲಿ ಮಾಡಿದ್ದಾರೆ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ಅಲ್ಲಿ. ಪ್ಲೀಸ್ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗೋಣ. ಬೈ.